ಅದು ಆ ಜನತೆಗೆ ಎಫೆಕ್ಟ್ ಆಗಿದೆ. ಯಾಕೆ ನೀವು 3ನೇ ಫೇಸ್ ನಂತರ 4ನೇ ಫೇಸ್ 5ನೇ ಫೇಸಲ್ಲಿ ಮತದಾನಗಳಲ್ಲಿ ಮೋದಿಯವರು ಕೂಡ ವೀಕ್ ಆಗ್ತಾರೆ, ಅವರ ಭಾಷಣಗಳು ಕೂಡ ಬೇಜಾಗುತ್ತೆ. ಮತ್ತು ಮೋದಿಯವರು ಹೇಳಿರೋಂಥ ಮಾತು ಏನು, ನಾನು ಕಳಿಸ್ಕೊಟ್ಟಿರೋಂಥ ದೂತ, ನಾನು ಭಗವಂತ ಕಳಿಸ್ಕೊಟ್ಟಿರೋ ದೂತ, ಈ ಮಾತುಗಳನ್ನೆಲ್ಲ ದೇಶದ ಜನ ಕೇಳಲ್ಲ. ಯದುವೀರ್ ಒಡೆಯರ್ಗೆ 1 ಲಕ್ಷಕ್ಕೂ ಅಧಿಕ ಮತಗಳ ಗೆಲುವು ಸಿಕ್ಕಿದೆ. ಮೊದಲ ಬಾರಿಗೆ ನಿಂತರೂ ಕೂಡ ಯದುವೀರ್ ಗೆಲುವನ್ನ ಸಾಧಿಸಿದ್ದಾರೆ. ಮೊದಲ ಬಾರಿಗೆ ಸಂಸತ್ತನ್ನ ಪ್ರವೇಶಿಸಲಿದ್ದಾರೆ ಯದುವೀರ್ ಒಡೆಯರ್. ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ಗೆ ತೀವ್ರ ಮುಖಭಂಗ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರ ತವರು ಜಿಲ್ಲೆ, ಅಲ್ಲೇ ಠಿಕಾಣಿ ಹೂಡಿದ್ರು ಸಿಎಂ ಸಿದ್ದರಾಮಯ್ಯನವರು. ಹುಕ್ಕಾರ್ ಕುಕ್ ಅನ್ನೋ ತರ ಆಗಿತ್ತು. ಸದ್ಯ ಅದೆಲ್ಲದಕ್ಕೂ ತೆರೆಬಿದ್ದು ಮೊದಲ ಬಾರಿ ಸ್ಪರ್ಧಿಸಿ ಗೆಲುವನ್ನ ಸಾಧಿಸಿದ್ದಾರೆ ಮೈತ್ರಿ ಅಭ್ಯರ್ಥಿ ಯದುವೀರ್ ಒಡೆಯರ್. 1 ಲಕ್ಷಕ್ಕೂ ಅಧಿಕ ಮತಗಳ ಗೆಲುವನ್ನ ಸಾಧಿಸಿದ್ದಾರೆ. ಐ ಥಿಂಕ್ ಯದುವೀರ್ ಒಡೆಯರ್ ಅವರಿಗೆ 1 ಲಕ್ಷ ಮತಗಳು ಕಡಿಮೆ ಆಯಿತು ಅಂತ ವಾಟ್ ಐ ಆಮ್ ಫೀಲಿಂಗ್ ಬೀಯಿಂಗ್ ಅ ಮೈಸೂರಿಯನ್. ನನಗೇನೋ ಗೆಲುವು ಒಂದೇ ಮತದಲ್ಲಿ ತಗೊಂಡ್ರು ಅದು ಗೆಲುವೆ, ಬಟ್ ಸ್ಟಿಲ್ ಹೇಳುವಾಗ ಅಂತರ, ಆ ವರ್ಚಸ್ಸಿನ ಅಂತರ, ಆ ವರ್ಚಸ್ಸು ಮತ್ತೆ ಅವ್ರಿಗಿರುವಂತ ಮರ್ಯಾದೆ ಇದಕ್ಕೆ 1 ಲಕ್ಷ ಸ್ವಲ್ಪ ಕಡಿಮೆ ಆಯ್ತು. ಕುಮಾರಸ್ವಾಮಿ ಅವರು ನೋಡಿ 2,36,000 ಒಂದು ಅಂತರ ಇದೆ. ಆ ವರ್ಚಸ್ಸು ಇರಬೇಕಾಗಿತ್ತೇನೋ ಅನ್ನೋದು ಕೂಡ. ವರ್ಚಸ್ಸು ಕಡಿಮೆ ಆಗುತ್ತೆ, ಕಡಿಮೆ ಓಟ್ ಬಂತು ಅನ್ನೋದ ಕಾರಣ ಅಲ್ಲಿ ಮುಖ್ಯಮಂತ್ರಿ ಅವರು ತವರು ಜಿಲ್ಲೆ ಅದನ್ನ ತುಂಬಾ ಚಾಲೆಂಜಿಂಗ್ ಆಗಿ ತಗೊಂಡಿದ್ರು ಸಿದ್ದರಾಮಯ್ಯನವರು. ಮತ್ತೆ ಇದೇ ಸಲ ನಾವು ಒಕ್ಕಲಿಗರನ್ನ ಕ್ಯಾಂಡಿಡೇಟ್ ಮಾಡಿದ್ವಿ, ನಾವು ಒಕ್ಕಲಿಗ ಕಾರ್ಡ್ ಟ್ರಂಪ್ ಕಾರ್ಡ್ನ ಯೂಸ್ ಮಾಡಿದ್ರು. ಟಿಕೆಟ್ ಕೊಟ್ಟಿದೆ ಅಲ್ಲಿ ವರ್ಕೌಟ್ ಆಗಿದೆ. ಬರೀ ಪ್ರೆಸ್ ಕಾನ್ಫರೆನ್ಸ್ ನಲ್ಲೇನೆ 1 ವರ್ಷದಿಂದ ಯಾರ ವಿರುದ್ಧ ಮಾತಾಡ್ತಾ ಇದ್ದಾರೆ, ಬರೀ ಪ್ರೆಸ್ ಕಾನ್ಫರೆನ್ಸ್ ಬಿಟ್ರೆ ಜನ ಇದರಲ್ಲಿ ಇದ್ದಿಲ್ಲ. ಲಕ್ಷ್ಮಣ್ ಅವರು ವೆರಿ ಆರ್ಡಿನರಿ ಮ್ಯಾನ್, ಅಂದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿದ್ದರು. ಲಕ್ಷ್ಮಣ್ ಅವ್ರದ್ದೇನು ಹೈ ಪ್ರೊಫೈಲು ಅಥವಾ ಒಂದು ಲೆಗಸಿ, ಒಂದು ಫ್ಯಾಮಿಲಿ ಆತರ ಏನು ಇರಲಿಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ, ಬಹಳ ಒಂದು ಇದ್ರವ್ರನ್ನ ಟಿಕೆಟ್ ಕೊಟ್ಟು ನಿಲ್ಲಿಸಿದಂತ ಒಂದು ಸಮಾಧಾನ ನಮಗಿದೆ ಅಲ್ಲಿ ಮೈಸೂರಿನಲ್ಲಿ. ಕಾಂಪಿಟೇಷನ್ ಅಥವಾ ಸ್ಪರ್ಧೆ ಅಂತ ಬಂದಾಗ ಅದು ಸ್ಪರ್ಧೆ ಅಷ್ಟೇ, ಸ್ಪರ್ಧಾಳು ಅಷ್ಟೇ. ಅಲ್ಲಿ ಬಡವನ, ಶ್ರೀಮಂತನ ಅಥವಾ ಮತ್ತೊಬ್ಬನ ಅದು ಯಾವುದು ಬರೋದಿಲ್ಲ. ಏನು ಅಂದ್ರೆ ಒಬ್ಬ ಸಾಧಾರಣ ಕಾರ್ಯಕರ್ತರಿಗೆ ನಾವು ಮನ್ನಣೆ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ಒಂದು ಸ್ಟ್ರಾಂಗ್ ಮೆಸೇಜು ಮೈಸೂರಿನ ಲಕ್ಷ್ಮಣ್ ಅವ್ರಿಗೆ ಅನೌನ್ಸ್ ಮಾಡಿದಾಗ ಪಾಸ್ ಆಯಿತು. ಆಮೇಲೆ ಇನ್ನೊಂದು, ನಾವು ದೇಶದ ಒಂದು ಸಮಗ್ರ ಚಿತ್ರಣ ಮಾತಾಡ್ತಾ ಇರ್ಬೇಕಾದ್ರೆ ಏನು ಮೋದಿ ಅವ್ರದ್ದು ಇದಾಯ್ತು. ಇವಾಗ ಪ್ರತಿ ಸಲ BJP ಅವ್ರದ್ದು, ಈಗ ಹೋದ್ಸಲಿ ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿನವರು ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಥರ ಕರ್ನಾಟಕದಲ್ಲಿ ಓಡಾಡಿದ್ರು. ಬೆಂಗಳೂರಿನಲ್ಲಂತೂ ಸುಮಾರು ಒಂದು 25-26 ಕಿಲೋಮೀಟರ್ ಹತ್ತಿರ ಬರೀ ಸಿಟಿ ಒಳಗಡೆ ರೋಡ್ ಶೋ ಮಾಡಿದ್ರು 4-5 ಕಡೆ. ಬಟ್ ಯಾವಾಗ ಸುಮಾರು ಕಡೆ ಸೋತಾಗ ಅಕೌಂಟಬಿಲಿಟಿ ತಗೊಳ್ಳಿಲ್ಲ. ಅಂದರೆ ಯಾವೊಬ್ಬ BJP ನಾಯಕರು ಬಂದು ಇದು ಮೋದಿಯ ಸೋಲು, ಗೆದ್ದಾದಾಗ ಹೌದು ಮೋದಿ ಗೆಲುವು ಅಂತಾರೆ, ಅದೇ ಕಾಂಗ್ರೆಸ್ ಸೋತಾಗ ರಾಹುಲ್ ಗಾಂಧಿ ಅಕೌಂಟಬಿಲಿಟಿ ತಗೋಬೇಕು ಅಂತಕ್ಕಂಥ ಮಾತನಾಡ್ತಾರೆ. ಇವತ್ತು ಕೂಡ ಹೌದು ಮುಂದೆ ಬಂದ ಇದು ನಾಯಕತ್ವದ ಸೋಲೇನೆ. ಇವ್ರು ಯಾವ ರೀತಿ ಬಿಂಬಿಸ್ತಾ ಇದ್ರು. ಇನ್ನೂ ಒಂದು ಪ್ರಶ್ನೆ ಏನು ಅಂದರೆ, ಇವ್ರು ಎಷ್ಟು ಯೋಜನೆಗಳನ್ನ ಮಾಡಿದ್ದು, ಇವರು ಬಿಂಬಿಸ್ತಾ ಇರ್ತಕ್ಕಂಥ ರೀತಿ ಏನಿದೆ ಲಾಸ್ಟ್ 10 ವರ್ಷದಲ್ಲಿ, ಇಡೀ ದೇಶ ಒಂಥರ ಲಾಸ್ಟ್ 10 ವರ್ಷದಿಂದನೇ ಮುಂದೆ ಬಂದಿದೆ ಅಂತಕ್ಕಂಥದ್ದು ಅದೇ ನಿಜ ಆಗಿದ್ರೆ, ಪ್ರಧಾನಮಂತ್ರಿಗಳು ಒಂದು 100 ಭಾಷಣ 120 ಭಾಷಣ ಮಾಡಿದ್ದಾರೆ ನಮ್ಮ ಚುನಾವಣೆ ಸಮಯದಲ್ಲಿ. ಒಂದೇ ಒಂದು ಭಾಷಣದಲ್ಲಿ ಅವರು ಹೌದು ನಾನು ಇದನ್ನು ಮಾಡಿದೆ, ನನಗೆ ಓಟ್ ಕೊಡಿ.